ನಮಸ್ಕಾರ. ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ವಿದ್ಯಾವಂತರು ಆದಂಥ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಪ್ರಥಮ ಶುಭಾಶಯಗಳನ್ನು ಕೋರುತ್ತಾ, ಅವರು ಈ ರಾಜ್ಯ ಕಂಡ ಮತ್ತು ಈ ದೇಶ ಏನು ಕರ್ನಾಟಕದಿಂದ ಡೆಲ್ಲಿವರೆಗೂ ಭಾಳ ಒಂದು ಉನ್ನತವಾದ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಭಾಳ ಒಂದು ದೇಶ ಮತ್ತು ರಾಜ್ಯದ ನೆಲ ಜಲ ಮತ್ತು ಭಾಷೆಯ ಬಗ್ಗೆ ಭಾಳ ಒಂದು ಉತ್ಸಾಹ ಪ್ರೀತಿಯಿಂದ ಕೂಡಿರುವಂಥ ದೇಶ ಭಕ್ತರು ಮತ್ತು ಈ ತಾಲೂಕಿನ ಹಿರಿಯ ಮುತ್ಸದ್ದಿಗಳು ಆದಂಥ ಬಚ್ಚೇಗೌಡರ ಪುತ್ರರು. ಅವರ ಹುಟ್ಟುಹಬ್ಬ ಭಾಳ ಸರಳ ಸಜ್ಜನಿಕೆಯಾಗಿ ಆಚರಣೆ ಮಾಡ್ತಿರೋದು ನಮ್ಮೆಲ್ಲರಂತಾನೆ ಅಲ್ಲ, ಇಡೀ ಕರ್ನಾಟಕದ 224 MLAಗಳ ಎಲ್ಲರನ್ನ ಒಂದು ವಿಶೇಷತೆ ಇವರಲ್ಲಿ ನಾವು ಇದು ಕಾಣಬಹುದಾಗಿದೆ. ಏನಂತಂದರೆ, ಕೊರೋನಾ ಟೈಮಲ್ಲಿ ಯಾರೂ ಬಂದಿರಲಿಲ್ಲ. ಏನು ಫೀವರ್ ಕ್ಯಾಂಪ್ ಮಾಡಬೇಕು, ಪ್ರತಿ ಹಳ್ಳಿಗೆ ಹೋಗೋ ಫೀವರ್ ಕ್ಯಾಂಪ್ ಮಾಡಬೇಕು ಅಂತೇಳಿ ಯಾವ ಒಂದು MLAವರೆಗೂ ಮಂದಟ್ಟಾಗಿರಲಿಲ್ಲ. ಯುವಕರು ಮುಂದಿನ ಭವಿಷ್ಯದ ಈ ರಾಜ್ಯದ ಮಹಾನಾಯಕರು ಆದಂಥ ಶರತ್ ಬಚ್ಚೇಗೌಡರು ಫೀವರ್ ಕ್ಯಾಂಪ್ ಮಾಡಿದ್ರು. ಅದು ಬಹಳ ಒಂದು ಉನ್ನತ ಕಾರ್ಯ. ಆ ಟೈಮಲ್ಲಿ ಪ್ರತಿ ಊರಿಗೆ ಹೋಗುತ್ತೆ. ಕೊರೋನಾ ಟೈಮಲ್ಲಿ ಸಾಮಾನ್ಯ ಕೆಲಸ ಅಲ್ಲ ಅದು ಇಡೀ ಸರ್ಕಾರನೇ ಒಂದು ಮೆಚ್ಚುಗೆ ಪಡಿಸೋಂಥ ಒಂದು ಕೆಲಸವನ್ನು ಅವರು ಮಾಡಿದ್ರು. ಮತ್ತು ಎರಡನೇದು ಏನಪ್ಪ ಅಂದರೆ, ವಿಧಾನಸಭೆಯ ಒಂದು ಪಾರ್ಲಿಮೆಂಟು ಏನು ವಿಧಾನಸಭೆ ಅಧಿವೇಶನದಲ್ಲಿ ಕೆಲವು ಸರ್ಕಾರಕ್ಕೆ ಒಂದು ಸಲಹೆಗಳನ್ನು ಕೊಡ್ತಾರೆ. ಅದು ಬಹಳ ಒಂದು ಉತ್ತಮವಾದಂಥ ಒಂದು ಮಾಹಿತಿ. ಯಾರೇ ಒಂದು ಇವರು MLAಗಳು ಶಾಸಕರಾಗ್ಬೋದು, ವಿಧಾನ ಪರಿಷತ್ತಿನ ಒಂದು ಸದಸ್ಯರಾಗ್ಬೋದು, ಯಾರನ್ನು ಪ್ರಸ್ತಾವನೆ ಮಾಡೋದಿಲ್ಲ. ಇವರು ದೇಶ ಮತ್ತು ನಾಡು ಜಲ ಭಾಷೆ ಬಗ್ಗೆ ಇರುವಂಥ ಒಂದು ಅಭಿಮಾನ ನಾವು ಇಲ್ಲಿ ಇದುವರೆಗೂ ನನ್ನ ಒಂದು ಇದರಲ್ಲಿ ಯಾರನ್ನೂ ನೋಡಲಿಲ್ಲ. ಆ ಥರ ಒಂದು ರಾಜಕೀಯ ಒಂದು ಜವಾಬ್ದಾರಿಯುತವಾಗಿ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಈ ತಾಲೂಕಿನ ಭಾಳ ಒಂದು ಉನ್ನತ ಇನ್ನೂ ಒಳ್ಳೊಳ್ಳೆ ಕಾಲೇಜುಗಳು ತಗೊಂಬರ್ಬೇಕು. ಏನು ಈಗ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಕಾಂಗ್ರೆಸ್ ಸರ್ಕಾರ 2023 ವಿಧಾನಸಭೆ ಸಚಿವ ಸಂಪುಟದಲ್ಲಿ 2ನೇ ಬಾರಿಗೆ ನಮ್ಮ ಶರತ್ ಬಚ್ಚೇಗೌಡರಿಗೆ ಮೊದಲನೇ ಬಾರಿಗೆ ನಾವು ಸಚಿವರಾಗ್ತಾರೆ ಅಂದ್ಕೊಂಡಿದ್ವಿ. ಏನೋ ಬೈ ಮಿಸ್ಟೇಕ್ ಅವ್ರಿಗೆ ಮಿಸ್ ಆಗಿದೆ. 2ನೇ ಸಲ ಈಗ ಸಚಿವ ಸಂಪುಟ ಏನು ಸರ್ಜರಿ ಮಾಡಬೇಕು ಅಂತ ಏನು ಸರ್ಕಾರದ ಒಂದು ಹೈಕಮಾಂಡ್ ಡೆಲ್ಲಿಯಲ್ಲೆಲ್ಲ ಮಾತಾಡ್ತಿದ್ದಾರೆ. ಹಾಗಾಗಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಹಾಗೂ ಈ ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಹಾಗೆ ಆಗ್ತಾರೆ. ಇಂಥ ಯುವಕರು ಮಂತ್ರಿಯಾಗಿ ಒಂದು ಒಳ್ಳೆ ಉನ್ನತ ಒಂದು ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಂಡು ಯುವಕರಿಗೆ ಸ್ಫೂರ್ತಿ ಆಗಬೇಕು ಅಂಥೇಳಿ ನಮ್ಮ ಒಂದು ಆಶಯ. ಇನ್ನು ಮುಂದಿನ ದಿನಗಳಲ್ಲಿ 3ನೇ ಬಾರಿ 2028ರಲ್ಲೂ ನಮ್ಮ ಶಾಸಕರು 3ನೇ ಬಾರಿಗೆ ಶಾಸಕರಾಗಿ ಒಳ್ಳೆ ಸರ್ಕಾರನ ಬರುವ ಒಂದು ಮುನ್ಸೂಚನೆ 2028ರಲ್ಲಿ ಈಗಾಗಲೇ 5 ಗ್ಯಾರಂಟಿಗಳ ಒಂದು ಇದನ್ನು ನೋಡ್ತಿದ್ದೀರಿ. ಇಡೀ ವರ್ಲ್ಡ್ ರೆಕಾರ್ಡ್ ಆಗಿದೆ 5 ಗ್ಯಾರಂಟಿಗಳು. ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿರುವಂಥ ಸಿದ್ದರಾಮಯ್ಯ ಸರ್ಕಾರ ಆಗ್ಬೋದು, ಮುಖ್ಯಮಂತ್ರಿಗಳು, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದ 5 ಗ್ಯಾರಂಟಿಗಳು, ಬಡಪರ ಯೋಜನೆಗಳಿದ್ದಾವೆ. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಬಸ್ಸಿನ ಇದು, ಮತ್ತು ಯುವಕರಿಗೆ ಏನು 3,000 ಮತ್ತು ಈ ಕೊಡುವಂಥ ಕೆಲಸ ಆಗ್ಬೋದು, ಉಚಿತ ಕರೆಂಟ್ ಆಗ್ಬೋದು, ಭಾಗ್ಯ ಜೊತೆ ಕರೆಂಟು, ಇವೆಲ್ಲ 5 ಭಾಗ್ಯಗಳನ್ನು ಒಳ್ಳೆಯ ಉನ್ನತ ಒಂದು ಪ್ರಶಂಸೆ ಇದಾಗಿದೆ ಈ ಸರ್ಕಾರದಲ್ಲಿ. ಹಾಗಾಗಿ 28ಕ್ಕೂ ಸರ್ಕಾರ ಬರೋಂಥ ಮುನ್ಸೂಚನೆಲ್ಲ ಎದ್ದು ಕಾಣ್ತಿದ್ದಾವೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ
ಮಂತ್ರಿಮಂಡಲ ಸಚಿವರುಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದರಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೆ ಸಚಿವರು ಆಗಬೇಕಂತೇಳಿ ನಮ್ಮ ಒಂದು ಆಶಯ ಮತ್ತು ಆಸೆ ಕೂಡ ಇದೆ. ವೈಯಕ್ತಿಕವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದ ಸರಳ ಸಜ್ಜನಿಕೆಯ ಒಂದು ನಾಯಕರು, ಇಂಥ ನಾಯಕರು ಇರಬೇಕು ರಾಜಕೀಯದಲ್ಲಿ, ಜನಪರ ಕಾಳಜಿ ಕೆಲಸ ಮಾಡಬೇಕು ಅಂಥೇಳಿ ಈ ಸಮಯದಲ್ಲಿ ಮತ್ತೊಮ್ಮೆ ಶರತ್ ಬಚ್ಚೇಗೌಡರಿಗೆ ಶರತ್ ಬಚ್ಚೇಗೌಡರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಒಳ್ಳೆ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಉನ್ನತವಾದ ಒಂದು ಗೌರವ, ಉನ್ನತವಾದ ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಹಾರೈಸುತ್ತಾ ಮತ್ತೊಮ್ಮೆ ನಮ್ಮ ಶಾಸಕ ಶರತ್ ಬಚ್ಚೇಗೌಡ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇಂತಿ ಜಿನ್ನಾಗರ ಜಗನ್ನಾಥ್, KPCC ರಾಜ್ಯ ಸಂಚಾಲಕರು, ಜಿನ್ನಾಗರ. ನಮಸ್ಕಾರ.